ಕೃಷಿಕ ಬಂಧುಗಳಿಗೆ ಪ್ರತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ರೈತರೇ, ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ನೋಡ್ಕೊಂಬರೋಣ. ಇನ್ನೂ ಯಾರು ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ. ರೈತರೇ, ಈ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ. ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡ್ಕೊಂಬರೋಣ. ಯಾವ ಮಾರ್ಕೆಟ್ನಲ್ಲಿ ಎಷ್ಟು ರೇಟ್ ಇದೆ ಅಂತ. ಚಿಕ್ಕಬಳ್ಳಾಪುರ ಮಾರುಕಟ್ಟೆಯಲ್ಲಿ ಈರುಳ್ಳಿ ರೇಟ್ ನೋಡ್ತಾ ಹೋದರೆ 1 ಕ್ವಿಂಟಲ್ಗೆ ಈರುಳ್ಳಿ ರೇಟ್ ಬಂದು ಚಿಕ್ಕಬಳ್ಳಾಪುರದಲ್ಲಿ 1 ಕ್ವಿಂಟಲ್ಗೆ 1100 ರೂಪಾಯಿ ಕನಿಷ್ಠ ಬೆಲೆ, ಗರಿಷ್ಠ ಬೆಲೆ ಬಂದು 2250 ರೂಪಾಯಿ ಗರಿಷ್ಠ ಬೆಲೆ ಚಿಕ್ಕಬಳ್ಳಾಪುರ ಮಾರುಕಟ್ಟೆಯಲ್ಲಿ 1 ಕ್ವಿಂಟಲ್ಗೆ ಇದೆ ಈರುಳ್ಳಿ ರೇಟು. ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಬಾದಾಮಿ ಮಾರುಕಟ್ಟೆಯಲ್ಲಿ ರೇಟ್ ನೋಡ್ತಾ ಹೋದರೆ 1000 ರೂಪಾಯಿದಿಂದ 2150 ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಬಾದಾಮಿಯಲ್ಲಿ. ಹಾಗೆ ಇನ್ನೊಂದು ಮಾರುಕಟ್ಟೆ ಹುಬ್ಳಿಯಲ್ಲಿ ರೇಟ್ ನೋಡ್ತಾ ಹೋದರೆ 1 ಕ್ವಿಂಟಲ್ಗೆ 700 ರೂಪಾಯಿ ಕನಿಷ್ಠ ಬೆಲೆ ಆಗಿದೆ. ಹಾಗೆ ಗರಿಷ್ಠ ಬೆಲೆ ನೋಡೋದಾದರೆ ಹುಬ್ಳಿ ಮಾರುಕಟ್ಟೆಯಲ್ಲಿ 1 ಕ್ವಿಂಟಲ್ಗೆ 2150 ರೂಪಾಯಿವರೆಗೆ ಗರಿಷ್ಠ ಬೆಲೆಯನ್ನು ಹೊಂದಿದೆ. ಹಾಗೆ ಇನ್ನೊಂದು ಮಾರುಕಟ್ಟೆ ನೋಡೋದಾದರೆ ಮೈಸೂರು ಮಾರುಕಟ್ಟೆಯಲ್ಲಿ ಈರುಳ್ಳಿ ರೇಟ್ ನೋಡ್ತಾ ಹೋದರೆ 1 ಕ್ವಿಂಟಲ್ಗೆ ಮೈಸೂರದಲ್ಲಿ 1000 ರೂಪಾಯಿದಿಂದ 2300 ರೂಪಾಯಿ ಗರಿಷ್ಠ ಬೆಲೆ ಆಗಿದೆ. 2300 ರೂಪಾಯಿ ಲಾಸ್ಟ್ ರೇಟು ಮೈಸೂರದಲ್ಲಿ ಆಗಿದ್ದು. ಹಾಗೆ ರಾಯಚೂರದಲ್ಲಿ ನೋಡ್ತಾ ಹೋದರೆ 1 ಕ್ವಿಂಟಲ್ಗೆ ಈರುಳ್ಳಿ ರೇಟ್ ಬಂದು ರಾಯಚೂರದಲ್ಲಿ 1000 ರೂಪಾಯಿದಿಂದ 1950 ರೂಪಾಯಿವರೆಗೆ ರಾಯಚೂರು ಮಾರುಕಟ್ಟೆಯಲ್ಲಿ 1 ಕ್ವಿಂಟಲ್ ಈರುಳ್ಳಿಯ ಬೆಲೆ ಇದೆ. ಹಾಗೆ ಕೊಲ್ಹಾಪುರದಲ್ಲಿ ನೋಡ್ತಾ ಹೋದರೆ 1 ಕ್ವಿಂಟಲ್ ಈರುಳ್ಳಿ ರೇಟ್ ಬಂದು ವೀಕ್ಷಕರೇ ಕೊಲ್ಹಾಪುರದಲ್ಲಿ ಬಂದು 600 ರೂಪಾಯಿ ಕನಿಷ್ಠ ಬೆಲೆ ಆಗಿದೆ. ಹಾಗೆ ಗರಿಷ್ಠ ಬೆಲೆ ಬಂದು 2000. ಕೊಲ್ಹಾಪುರದಲ್ಲಿ 600 ರೂಪಾಯಿದಿಂದ 2000 ರೂಪಾಯಿವರೆಗೆ ರೇಟನ್ನು ಹೊಂದಿದೆ. ಹಾಗೆ ಇನ್ನೊಂದು ಮಾರುಕಟ್ಟೆ ಬಂದು ಮಹಾರಾಷ್ಟ್ರದ ಸಾಂಗ್ಲಿಯಲ್ಲಿ ನೋಡ್ತಾ ಹೋದರೆ 1 ಕ್ವಿಂಟಲ್ಗೆ 700 ರೂಪಾಯಿದಿಂದ 1950 ರೂಪಾಯಿವರೆಗೆ ರೇಟ್ ಇದೆ. 700 ರೂಪಾಯಿದಿಂದ 1950 ರೂಪಾಯಿವರೆಗೆ ರೇಟನ್ನು ಹೊಂದಿದೆ. ಹಾಗೆ ಬೆಂಗಳೂರಿನ ನೆಲಮಂಗಲದಲ್ಲಿ ಈರುಳ್ಳಿ ರೇಟ್ ನೋಡ್ತಾ ಹೋದರೆ 1 ಕ್ವಿಂಟಲ್ಗೆ 1000 ರೂಪಾಯಿದಿಂದ 2200 ರೂಪಾಯಿವರೆಗೆ ಬೆಂಗಳೂರಿನ ನೆಲಮಂಗಲದಲ್ಲಿ 1 ಕ್ವಿಂಟಲ್ ಈರುಳ್ಳಿಯ ಬೆಲೆ ಇದೆ. ಹಾಗೆ ರಾಣಿಬೆನ್ನೂರದಲ್ಲಿ ನೋಡೋದಾದರೆ 1 ಕ್ವಿಂಟಲ್ ಈರುಳ್ಳಿ ರೇಟ್ ಬಂದು 1400 ರೂಪಾಯಿದಿಂದ 2200 ರೂಪಾಯಿವರೆಗೆ ರೇಟನ್ನು ಹೊಂದಿದೆ. ಇದು ಇಂದಿನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ವೀಕ್ಷಕರೇ.